ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 24ನೇ ಪ್ರಶ್ನೆ. ನಮ್ಮ ಜೀವನದಲ್ಲಿ ಶಬ್ದವು ಸಂತಸವನ್ನು ಹೇಗೆ ಕೊಡುವುದು ಎಂಬುದನ್ನು ಚರ್ಚಿಸಿ. ಶಬ್ದವು ನಮ್ಮ ಜೀವನದಲ್ಲಿ ಸಂತಸವನ್ನ ಹೇಗೆ ಕೊಡುವುದು? ಈಗ ನೀವು ಸ್ಕೂಲಿಂದ ಮನೆಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಅವಾಗಷ್ಟೇ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀರಿ. ನಿಮ್ಗೆ ಬೇಕಾಗಿರುವಂತಹ, ನಿಮ್ಗೆ ಬಹಳ ಫೇವರೇಟ್ ಆಗಿರುವಂತಹ ನಿಮ್ಮ ಕಸಿನ್ ಯಾರು ಬಂದಿದ್ದಾರೆ. ಅವ್ರು ಬಂದಿರೋದನ್ನು ನೀವು ಗೊತ್ತಿಲ್ಲ, ಅವ್ರ ಮಾತ್ ಕೇಳ್ತಾ ಇದೆ, ಖುಷಿ ಆಗತ್ತಲ್ವಾ? ಇದು ಶಬ್ದವು ಸಂತಸವನ್ನ ನೀಡೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ಬಹುದಾ? ಹಾಗಿದ್ರೆ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ನಮ್ಮ ಜೀವನದಲ್ಲಿ ಶಬ್ದವು ಪರಸ್ಪರ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಅಲ್ವಾ? ಈಗ ಬಹಳ ದಿನದಿಂದ ನಿಮ್ ಬೆಸ್ಟ್ ಫ್ರೆಂಡ್ ಅನ್ನ ನೋಡಿಲ್ಲ, ಬಹಳಷ್ಟು ಸುದ್ದಿ ಹೇಳೋದಿದೆ ನಿಮ್ಗೆ. ಆದ್ರೆ ನಿಮ್ಮಿಬ್ರ ನಡುವೆ ಆ ಸಂವಹನ ಆಗುವಾಗ ನಿಮ್ಮಿಬ್ರು ಮಾತ್ ಒಬ್ರಿಗೊಬ್ರಿಗೆ ಕೇಳುತ್ತಲ್ಲ, ಅವಾಗ ಬಹಳ ಖುಷಿಯನ್ನ ಕೊಡ್ತದೆ ಅಲ್ವಾ? ಈ ರೀತಿಯಾಗಿ ಸಂಗೀತವನ್ನು ಕೇಳುವುದರ ಮೂಲಕ ಆನಂದ ಹೊಂದಬಹುದು. ಮೂಡ್ ಅಪ್ಸೆಟ್ ಆಗಿದಿರಿ ಇವತ್ತು, ಮನೆಗೆ ಹೋಗಿ ಒಂದು ಒಳ್ಳೆ ಸಾಂಗ್ ಕೇಳ್ಬಿಟ್ರೆ, ಒಳ್ಳೆ ಸಂಗೀತವನ್ನ ಕೇಳ್ಬಿಟ್ರೆ ಅದರಿಂದ ಖುಷಿ ಸಿಗ್ತದೆ ಅಲ್ವಾ? ಆ ಸಂಗೀತ ಅನ್ನುವಂಥದ್ದು ಮತ್ತೇನು ಬಂತು? ಶಬ್ದನೇ ಬಂತು ಅಲ್ವಾ? ನಾವು ಮಾತಾಡೋದ್ರಲ್ಲಿ ಏನಿದೆ? ಶಬ್ದ. ಸಂಗೀತ ಸಾಧನಗಳಿಂದ ಉಂಟಾಗುವ ಶಬ್ದಗಳು ಸಂತಸವನ್ನು ನೀಡುತ್ತವೆ. ಕೆಲವೊಂದು ಹಾಡೇ ಹಾಡ್ಬೇಕಂತಿಲ್ಲ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಗಿಟಾರ್ ಅನ್ನ ನುಡ್ಸೋದನ್ನ ಕೇಳ್ತೀರಿ, ಅಥವಾ ಹಾರ್ಮೋನಿಯಂ, ವಯಲಿನ್, ಈ ರೀತಿ ತಬಲಾ, ಈ ರೀತಿ ಬೇರೆ ಬೇರೆ ಸಂಗೀತ ಸಾಧನಗಳಿಂದ ಉಂಟಾಗುವಂತಹ ಶಬ್ದಗಳನ್ನ ಕೇಳ್ತೀರಿ. ಕೆಲವೊಬ್ಬರಿಗೆ ಕೆಲವೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೇಲೆ ಇಂಟ್ರೆಸ್ಟ್ ಇರ್ತದೆ. ಕೆಲವೊಬ್ಬರಿಗೆ ಕೊಳಲು ಕೇಳಿದಾಗ ಖುಷಿ ಅನಿಸ್ತದೆ, ಕೆಲವೊಬ್ಬರಿಗೆ ತಬಲವನ್ನ ಕೇಳಿದಾಗ ಖುಷಿ ಅನಿಸ್ತದೆ, ಇನ್ನು ಕೆಲವೊಬ್ಬರಿಗೆ ಹಾಡುವುದನ್ನ ಕೇಳಿದಾಗ ಖುಷಿ ಅನ್ನಿಸ್ತದೆ, ಇನ್ನೊಬ್ಬರಿಗೆ ಗಿಟಾರ್ ನುಡಿಸಿದಾಗ ಅದರಿಂದ ಹೊಮ್ಮುವ ಶಬ್ದವನ್ನ ಕೇಳಿ ಖುಷಿ ಅನಿಸ್ತದೆ. ಈ ರೀತಿ ಬೇರೆ ಬೇರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ರೀತಿಯಾದಂತಹ ಶಬ್ದದಿಂದ ಖುಷಿ ಸಿಗ್ತದೆ ಅಲ್ವಾ? ಈಗ ರೇಡಿಯೋದಿಂದ ಶಬ್ದ ಹೊಮ್ಮುತ್ತದೆ, ಆ ರೇಡಿಯೋವನ್ನ ಕೇಳುವಾಗ ಖುಷಿ ಆಗ್ತದೆ. ಅದೇ ತರ ಟಿವಿಯಿಂದ ಬರೀ ಮ್ಯೂಟ್ ವಿಡಿಯೋ ನಡೀತಾ ಇತ್ತು, ಮೂವಿ ನಡೀತಾ ಇತ್ತು ಟಿವಿಯಲ್ಲಿ ಅಂದ್ರೆ ಅವಾಗ ಅಷ್ಟು ಖುಷಿ ಇರೋದಿಲ್ಲ ಅಲ್ವಾ? ಒಳ್ಳೆ ಸಾಂಗ್ ಬರ್ಬೇಕು, ಹಾರರ್ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರಬೇಕು, ಈ ರೀತಿಯಾಗೆಲ್ಲ ಶಬ್ದ ನಮಗೆ ಸಂತಸವನ್ನ ಕೊಡ್ತದೆ ಅಂತ ಹೇಳ್ಬಹುದು. ಥ್ಯಾಂಕ್ ಯು.